ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪ್ರಥಮ ಪೂಜಿತನಾದ ಗಣೇಶನು ಜೀವನದ ಕಷ್ಟಗಳನ್ನು ನಿವಾರಿಸುತ್ತಾನೆ. ಭಕ್ತಿಯಿಂದ ಪೂಜಿಸಿದರೆ ಬೇಡಿದ ವರವನ್ನು ಇಲ್ಲವೆನ್ನದೆ ನೀಡುವವನು ಎಂಬ ನಂಬಿಕೆ ಇದೆ. ಶಾಂತಿ ಹಾಗೂ ಸೌಹಾರ್ದತೆಯನ್ನು ಬಿಂಬಿಸುವವನು ಗಣೇಶ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಇಷ್ಟು ಮಾತ್ರವಲ್ಲದೆ ವಿನಾಯಕನ ದೇಹದ ಪ್ರತಿಯೊಂದು ಅವಯವಗಳಿಗೂ ಕೂಡ ತನ್ನದೇ ಆದ ಆಧ್ಯಾತ್ಮಿಕ ಮಹತ್ವವಿದೆ. ಹಾಗಾದರೆ ಅವು ಯಾವುವು, ಹೇಗೆ ಮಹತ್ವವನ್ನು ಪಡೆದುಕೊಂಡಿದೆ ಎನ್ನುವುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ. ಗಣೇಶನ ದೊಡ್ಡ ತಲೆಯ ಸಂಕೇತ ದೊಡ್ಡದಾಗಿ ಯೋಚಿಸಿ ಎಂದರ್ಥ. ಹೇಗೆಂದರೆ ಗಣೇಶನನ್ನ ಬುದ್ಧಿವಂತಿಕೆಯ ದೇವರಾಗಿ ಪೂಜಿಸಲಾಗುತ್ತದೆ. ವಿನಾಯಕನ ಆನೆಯ ತಲೆಯು ಬುದ್ಧಿವಂತಿಕೆ ಹಾಗೂ ವಿಶೇಷ ಮೆದುಳಿನ ಶಕ್ತಿಯನ್ನು ಸೂಚಿಸುತ್ತದೆ. ಗಣೇಶನ ದೊಡ್ಡ ಕಿವಿಯ ಅರ್ಥ ಹೆಚ್ಚು ಆಲಿಸಿ ಎನ್ನುವುದಾಗಿದೆ. ವಿಶಾಲವಾದ ಕಿವಿಗಳು ಅವನ ಸಹಾಯವನ್ನು ಪಡೆಯುವ ಜನರ ಕಷ್ಟವನ್ನು ಆಲಿಸುವಂತಹ ಸಾಮರ್ಥ್ಯವು ಗಜಮುಖನಿಗೆ ಹೆಚ್ಚಾಗಿರುತ್ತದೆ. ಜ್ಞಾನವನ್ನು ಪಡೆಯಲು ಕಿವಿಗಳನ್ನು ಬಳಸಲಾಗುತ್ತದೆ. ಆಲೋಚನೆಗಳನ್ನು ಹೆಚ್ಚಿಸುವ ಮಾತುಗಳನ್ನು ಆಲಿಸುವ ಪ್ರಾಮುಖ್ಯತೆಯನ್ನು ಗಣೇಶನ ಕಿವಿಯು ಸೂಚಿಸುತ್ತದೆ. ಗಣಪತಿಯ ಪುಟ್ಟ ಕಣ್ಣುಗಳು ಏಕಾಗ್ರತೆಯ ಸಂಕೇತವಾಗಿದೆ. ಈ ಕಣ್ಣುಗಳು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು ಕಲಿಸುತ್ತವೆ. ಹೇಗೆಂದರೆ ಒಬ್ಬ ವ್ಯಕ್ತಿಯು ಏಕಾಗ್ರತೆಯ ಮೂಲಕ ತನ್ನ ಮನಸ್ಸನ್ನು ನಿಯಂತ್ರಿಸಿದರೆ ಜೀವನದಲ್ಲಿ ಯಾವುದೇ ಯಶಸ್ಸನ್ನು ಸಾಧಿಸಬಹುದು. ಗಣೇಶನ ಹಣೆಯ ಮೇಲಿರುವ ಊರ್ಧ್ವ ತಿಲಕವು ಗಣೇಶನು ಸಮಯದ ಪರಿಪಾಲಕನೆಂದು ಸೂಚಿಸುತ್ತದೆ. ಹಣೆಯ ಮೇಲಿರುವ ತ್ರಿಶೂಲವು ಸಮಯವನ್ನು ಸಂಕೇತಿಸುತ್ತದೆ. ಜೊತೆಗೆ ಭೂತಕಾಲ, ವರ್ತಮಾನ ಕಾಲ ಹಾಗೂ ಭವಿಷ್ಯತ್ ಕಾಲ ಹಾಗೂ ಅದರ ಮೇಲಿರುವ ಗಣೇಶನ ಪಾಂಡಿತ್ಯವನ್ನು ಸೂಚಿಸುತ್ತದೆ. ಆದ್ದರಿಂದ ಈ ಗುರುತನ್ನು ಸಕ್ರಿಯ ಶಕ್ತಿಯನ್ನಾಗಿ ಪರಿಗಣಿಸಲಾಗುತ್ತದೆ. ಗಣೇಶನ ಪುಟ್ಟ ಬಾಯಿಯು ಕಡಿಮೆ ಮಾತನಾಡಿ ಎನ್ನುವುದರ ಸಂಕೇತ. ಇದು ನಮಗೆ ಹೆಚ್ಚು ಮಾತನಾಡುವ ಬದಲು ಕೆಲಸವನ್ನು ಮಾಡು ಎನ್ನುವುದನ್ನು ಕಲಿಸುತ್ತದೆ. ಹಾಗಾಗಿ ನಮ್ಮ ಮಾತಿಗಿರುವ ಮೌಲ್ಯವನ್ನು ಮೊದಲು ಅರಿತುಕೊಂಡು ಆಲಿಸಿ, ನಂತರ ಯೋಚಿಸಿ, ನಂತರ ಕಾರ್ಯವನ್ನು ಮಾಡಿದ ಮೇಲೆ ಮಾತನಾಡಬೇಕು ಎನ್ನುವುದನ್ನು ತಿಳಿಸುತ್ತದೆ. ಗಣೇಶನ ಏಕದಂತವು ಎಲ್ಲ ರೀತಿಯ ದ್ವಂದ್ವಗಳನ್ನು ಜಯಿಸುವ ಗಣೇಶನ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಮುರಿದ ದಂತವು ಜೀವನದಲ್ಲಿ ಅನುಭವಗಳನ್ನು ವಿಶ್ಲೇಷಿಸಲು, ಒಳ್ಳೆಯದನ್ನು ಉಳಿಸಿಕೊಳ್ಳಲು ಮತ್ತು ಕೆಟ್ಟದ್ದನ್ನು ಹೊರಹಾಕಲು ಕಲಿಸುತ್ತದೆ. ಉಳಿದಿರುವ ಏಕದಂತವು ಆತ್ಮಾವಲೋಕನ ಮಾಡಲು, ಉತ್ತಮ ಆಲೋಚನೆಗಳು ಮತ್ತು ಒಳ್ಳೆಯ ಅಭ್ಯಾಸಗಳನ್ನು ಉಳಿಸಿಕೊಳ್ಳಲು ಹಾಗೂ ಕೆಟ್ಟ ಆಲೋಚನೆಗಳು ಮತ್ತು ಕೆಟ್ಟ ಅಭ್ಯಾಸಗಳನ್ನು ಹೊರಹಾಕುವಂತಹ ಜೀವನ ಪಾಠವನ್ನು ನಮಗೆ ಕಲಿಸುತ್ತದೆ. ಜೀವನದಲ್ಲಿ ಒಳ್ಳೆಯದು ಹಾಗೂ ಕೆಟ್ಟದ್ದನ್ನು ಜೀರ್ಣಿಸಿಕೊಳ್ಳಿ ಎನ್ನುವ ಪಾಠವನ್ನು ಗಣೇಶನ ಹೊಟ್ಟೆಯು ಹೇಳುತ್ತದೆ. ಶಾಂತತೆಯ ಸದ್ಗುಣವನ್ನು ಸಾಧಿಸಿ ಎನ್ನುವುದನ್ನು ಸೂಚಿಸುತ್ತದೆ. ಗಣೇಶನ ಹೊಟ್ಟೆಯು ಅನಂತ ವಿಶ್ವಗಳನ್ನು ಒಳಗೊಂಡಿದೆ. ಇದು ಗಣೇಶನಿಗಿರುವ ಬ್ರಹ್ಮಾಂಡದ ದುಃಖಗಳನ್ನು ನುಂಗುವ ಹಾಗೂ ಜಗತ್ತನ್ನು ರಕ್ಷಿಸುವ ಸಾಮರ್ಥ್ಯವನ್ನು ಸಂಕೇತಿಸುತ್ತದೆ. ಸಾಮಾಜಿಕತೆ ಹಾಗೂ ಆಧ್ಯಾತ್ಮಿಕತೆ ಎರಡೂ ಕೂಡ ಜೀವನದ ಪ್ರಮುಖ ಹಂತಗಳಾಗಿವೆ. ಗಣೇಶನ ಒಂದು ಕಾಲು ನೆಲದ ಮೇಲಿದ್ದು ಇನ್ನೊಂದು ಕಾಲು ಎತ್ತಿರುವಂತೆ ಇರುವುದರಿಂದ ಇದು ಜೀವನ ವಿಧಾನವನ್ನು ಸೂಚಿಸುತ್ತದೆ. ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಜಗತ್ತಿನಲ್ಲಿಯೂ ಜೀವನ ನಡೆಸಬೇಕು ಎನ್ನುವುದನ್ನು ತಿಳಿಸುತ್ತದೆ. ವಿನಾಯಕನ 4 ತೋಳುಗಳು ದೇಹದ ಸೂಕ್ಷ್ಮ ಆಂತರಿಕ ಗುಣಲಕ್ಷಣಗಳನ್ನು ಪ್ರತಿನಿಧಿಸುತ್ತವೆ. ಅವುಗಳೆಂದರೆ ಮನಸ್ಸು, ಬುದ್ಧಿಶಕ್ತಿ, ಅಹಂ ಹಾಗೂ ಚಿತ್ತ. ಇದರಲ್ಲಿ ಮೊದಲ ತೋಳು ಬಂಧಗಳು ಹಾಗೂ ಮಮತೆಯನ್ನು ಬೇರ್ಪಡಿಸುವುದರ ಸೂಚಕವಾಗಿದೆ. ಕೊಡಲಿಯನ್ನು ಬೀಸುವ ಕೈಯು ಎಲ್ಲ ಆಸೆಗಳನ್ನು ಬೇರ್ಪಡಿಸುವ, ನೋವು ಸಂಕಟಗಳನ್ನು ದೂರ ಮಾಡುವುದರ ಸಂಕೇತ. ಈ ಕೊಡಲಿಯಿಂದ ಗಣೇಶನು ಅಡೆತಡೆಗಳನ್ನು ನಿವಾರಿಸುತ್ತಾನೆ ಹಾಗೂ ಹಿಮ್ಮೆಟ್ಟಿಸುತ್ತಾನೆ. ಎರಡನೇ ಕೈಯಲ್ಲಿ ಕಮಲದ ಹೂವು ಹಾಗೂ ಹಗ್ಗವನ್ನು ಗಣೇಶನು ಹಿಡಿದಿದ್ದಾನೆ. ಪದ್ಮವು ಮಾನವ ವಿಕಾಸದ ಅತ್ಯುನ್ನತ ಗುರಿಯನ್ನು ಪ್ರತಿನಿಧಿಸಿದರೆ, ಹಗ್ಗವು ಭಕ್ತರನ್ನ ಅತ್ಯುನ್ನತ ಗುರಿಯತ್ತ ಎಳೆಯುವುದು.
ಗಣೇಶನ ಮೂರನೇ ಕೈ ಆಶೀರ್ವಾದದ ಭಂಗಿಯಲ್ಲಿದೆ. ಇದು ಆಧ್ಯಾತ್ಮಿಕ ಅನ್ವೇಷಕರಿಗೆ ರಕ್ಷಣೆ ಮತ್ತು ಮಾರ್ಗದರ್ಶನವನ್ನು ನೀಡುತ್ತದೆ. ಮೋದಕವನ್ನು ಹಿಡಿದಿರುವ ನಾಲ್ಕನೇ ಹಸ್ತವು ಅರಿತುಕೊಂಡ ಆಂತರಿಕ ಆತ್ಮದ ಮಾಧುರ್ಯವನ್ನು ಸೂಚಿಸುತ್ತದೆ ಹಾಗೂ ಭಕ್ತಿಯ ಪ್ರತಿಫಲವನ್ನು ಪ್ರತಿನಿಧಿಸುತ್ತದೆ. ತಂದೆ ಶಿವ ಹಾಗೂ ತಾಯಿ ಪಾರ್ವತಿಯೊಂದಿಗಿರುವ ಗಣೇಶನ ಸಂಬಂಧವು ಕ್ಲಿಷ್ಟವಾಗಿದೆ. ಯಾಕಂದರೆ ಗಣೇಶನು ಪಾರ್ವತಿಯಿಂದ ಸೃಷ್ಟಿಸಲ್ಪಟ್ಟ ರೀತಿ ಹಾಗೂ ತಪ್ಪಾಗಿ ಅರ್ಥೈಸಿಕೊಂಡ ಶಿವನು ಗಣೇಶನ ಶಿರವನ್ನು ಛೇದನ ಮಾಡುತ್ತಾನೆ. ಆದರೂ ಗಣೇಶನ ಶಕ್ತಿಯು ಹಾಗೂ ಹೆತ್ತವರೊಂದಿಗಿನ ಸಂಬಂಧಗಳು ಹೆತ್ತವರ ಮೇಲಿನ ಪ್ರೀತಿ ಹಾಗೂ ಗೌರವವನ್ನು ಸೂಚಿಸುತ್ತದೆ. ಗಣೇಶನು ಹಾಗೂ ಷಣ್ಮುಖನ ಮಧ್ಯೆ ಜಗತ್ತನ್ನು 3 ಬಾರಿ ಸುತ್ತುವ ಸ್ಪರ್ಧೆಯು ನಡೆದಾಗ ಗಣೇಶನು ತನ್ನ ಹೆತ್ತವರೇ ಜಗತ್ತು ಎಂದು ಶಿವ ಪಾರ್ವತಿಯನ್ನ 3 ಬಾರಿ ಸುತ್ತುತ್ತಾನೆ. ಹೀಗೆ ಗಣೇಶನ ಜೀವನದ ಒಂದು ಸಂದರ್ಭವು ನಮಗೆ ಹೆತ್ತವರೊಂದಿಗಿನ ಸಂಬಂಧವನ್ನು ಹೇಳಿಕೊಡುತ್ತದೆ. ಇಲಿಯು ತರ್ಕ ಮತ್ತು ಅನುಮಾನವನ್ನು ಸಂಕೇತಿಸುತ್ತದೆ. ಗಣೇಶನು ಇಲಿಯ ಮೇಲೆ ಕುಳಿತಿರುವ ಚಿತ್ರಣವು ಅವನು ತರ್ಕ ಹಾಗೂ ಅನುಮಾನದ ಮೇಲೆ ನಿಯಂತ್ರಣವನ್ನು ಸಾಧಿಸಿದ್ದಾನೆ ಎನ್ನುವುದರ ಸಂಕೇತವಾಗಿದೆ. ಉತ್ತಮ ಕಾರ್ಯತಂತ್ರವನ್ನು ಹೊಂದಿರಬೇಕಾದ ನಾಯಕನು ಅಥವಾ ಪ್ರತಿನಿಧಿಯು ತನ್ನ ತರ್ಕವನ್ನು ಮುಕ್ತವಾಗಿ ಹೇಳುವುದನ್ನು ನಿಯಂತ್ರಿಸಬಾರದು ಹಾಗೂ ಎಚ್ಚರಿಕೆಯಿಂದ ಮತ್ತು ಮಿತಿಯಲ್ಲಿ ಇದ್ದರೆ ಒಳ್ಳೆಯದು ಎನ್ನುವುದನ್ನು ತಿಳಿಸುತ್ತದೆ. ಎಲ್ಲ ವಿಘ್ನಗಳನ್ನು ನಿವಾರಿಸಿ ಯಶಸ್ಸನ್ನು ನೀಡುವ ಗಣೇಶನ ದೇಹದ ಪ್ರತಿಯೊಂದು ಅಂಗಗಳು ಹೇಗೆ ಒಂದೊಂದು ಆಧ್ಯಾತ್ಮಿಕ ಮಹತ್ವವನ್ನು ಪಡೆದುಕೊಂಡಿದೆ ಎನ್ನುವುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಿ. ಹಾಗಿದ್ರೆ ತಡ ಯಾಕೆ? ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್. ಟೇಕ್ ಕೇರ್. ಬಾಯ್.